ಈ ಮೆಡಿಸಿನ್ಗಳ ಬಗ್ಗೆ ಐಡಿಯಾ ಇಲ್ಲ ಅಂದರೆ ನಿಮಗೆ ಕುರಿ ಶೆಡ್ ನಡೆಸೋಕ್ಕೆ ಆಗಲ್ಲ. ನಮಸ್ಕಾರ ಸ್ನೇಹಿತರೆ, SM ಫಾರ್ಮ್ಸಿಂದ ದಯಾನಂದ್ ಮಾತಾಡೋದು. ಕುರಿ ಹಾಗೂ ಮೇಕೆ ಸಾಕಾಣಿಕೆಯಲ್ಲಿ ಲಾಭ ಮಾಡಬೇಕಂದ್ರೆ ಕುರಿಗಳ ಆರೋಗ್ಯ ತುಂಬ ಮುಖ್ಯ. ನಮ್ಮ ಫಾರ್ಮಲ್ಲಿ ಸದಾ ಯೂಸ್ ಮಾಡೋ ಪ್ರಮುಖ ಔಷಧಿಗಳ ಬಗ್ಗೆ ಇವತ್ತು ನಾನು ಮಾಹಿತಿ ಕೊಡ್ತೀನಿ. ಕುರಿಗಳಲ್ಲಿ ಸಡನ್ನಾಗಿ ಕಾಣಿಸ್ಕೊಳ್ಳೋ ಕಾಯಿಲೆ ಅಂದರೆ ಹೊಟ್ಟೆ ಉಬ್ಬರ ಅಥವಾ ಬ್ಲೋಟಿಂಗ್. ಇದಕ್ಕೆ ಗ್ಯಾಸ್ಟ್ರಿನ್ ಅಥವಾ ಬ್ಲೋಟೋಸಿಲ್ ಯೂಸ್ ಮಾಡಿ. ಅದು ಯಾವುದು ಅವೈಲಬಲ್ ಇಲ್ಲ ಅಂದರೆ ಕುಕಿಂಗ್ ಸೋಡಾ ಯೂಸ್ ಮಾಡಿ. ನಿಮ್ಮ ಕುರಿಗಳಿಗೆ ಏನಾದರೂ ಜ್ವರ ಹಾಗೂ ಮೈಕೈ ನೋವು ಇತ್ತು ಅಂದರೆ ಮೆಲಾಕ್ಸಿಕ್ಯಾಮ್ ಇಂಜೆಕ್ಷನ್ ಯೂಸ್ ಮಾಡಿ. ಇಂಜೆಕ್ಷನ್ ಅವೈಲಬಲ್ ಇಲ್ಲ ಅಂದರೆ ಬೋಲಸ್ ಯೂಸ್ ಮಾಡಿ. ಮೆಲಾಕ್ಸಿಕ್ಯಾಮ್ ಜೊತೆ ನೀವು ಕಾಂಬಿನೇಷನ್ ಆಂಟಿಬಯೋಟಿಕ್ ಆಗಿ OTC ಯೂಸ್ ಮಾಡ್ಬೋದು. ಜ್ವರ ತುಂಬ ಜಾಸ್ತಿ ಇತ್ತು ಅಂದರೆ OTC ಲಾಂಗ್ ಆ್ಯಕ್ಟಿಂಗ್ ಯೂಸ್ ಮಾಡಿ. ಜೊತೆಗೆ ಆ್ಯಂಟಿ ಅಲರ್ಜಿ ಇಂಜೆಕ್ಷನ್ ಜೀಟ್ನ ಕೂಡ ಯೂಸ್ ಮಾಡಿ. ಕೆಮ್ಮು ಹಾಗೂ ನೆಗಡಿಯಿಂದ ಜ್ವರ ಬಂದಿತ್ತು ಅಂದರೆ OTC ಲಾಂಗ್ ಆ್ಯಕ್ಟಿಂಗ್ನ ರೀಪ್ಲೇಸ್ ಮಾಡಿ ಎಂಡ್ರೋಫ್ಲಾಕ್ಸಿನ್ ಇಂಜೆಕ್ಷನ್ ಅಥವಾ ಸಿರಪ್ ಯೂಸ್ ಮಾಡಿ. ನಿಮ್ಮ ಕುರಿಗಳಿಗೆ ಏನಾದರೂ ಸಿವಿಯರ್ ಡಯರಿ ಅಥವಾ ಕಾನ್ಸ್ಟಿಪೇಷನ್ ಇತ್ತು ಅಂದರೆ ಲಕ್ಸಾ ಬಲ್ಕ್ನ ಯೂಸ್ ಮಾಡಿ, ಅಥವಾ ನೆಬುಲಾನ್ ಪೌಡರ್ ಅವೈಲಬಲ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಬೋಲಸಲ್ಲಿ ಸಲ್ಫಾಡಮೈನ್ ಅಥವಾ ಸ್ಟಿಕ್ಲಿನ್ ಬೋಲಸ್ ಇವೆರಡು ತುಂಬ ಬ್ರಾಡ್ ಸ್ಪೆಕ್ಟ್ರಮ್ ಯೂಸಸ್ ಇದೆ. ಇವೆರಡನ್ನು ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಕುರಿಗಳಿಗೆ ಏನಾದರೂ ಕೂದಲು ಉದುರುತ್ತದೆ ಅಥವಾ ಪ್ಯಾಚ್ ಹೇರ್ ಏನಾದ್ರು ಇತ್ತು ಅಂದರೆ ನೀವು ಐವರ್ಮೆಕ್ಟಿನ್ ಇಂಜೆಕ್ಷನ್ ಸಬ್ಕಟಲ್ಲಿ ಕೊಡ್ಬೋದು, ಅಥವಾ ಡೋರೋಮೆಕ್ಟಿನ್ ಡೆಕ್ಟೋಮ್ಯಾಕ್ಸ್ ಇಂಜೆಕ್ಷನ್ ಕೂಡ ಕೊಡ್ಬೋದು. ನಿಮ್ಮ ಕುರಿ ಏನಾದರೂ ಹುಚ್ಚಿಡ್ದಿರೋ ಥರ ಸುತ್ತಾಯಿತು ಅಂದರೆ ಅಥವಾ ಪ್ಯಾರಾಲಿಸಿಸ್ ಆಗಿದ್ರೆ ನೀವು ಟ್ರೈಬ್ಯೂಟ್ ಇಂಜೆಕ್ಷನ್ ಯೂಸ್ ಮಾಡ್ಬೋದು. ವೀಕ್ ಆಗಿರೋ ಹಾಗೂ ಜ್ವರ ಬಂದಿರೋ ಕುರಿನ ಬೇಗ ರಿಕವರ್ ಮಾಡೋಕ್ಕೆ ಮಲ್ಟಿವಿಟಮಿನ್ ಇಂಜೆಕ್ಷನ್ ಐವಿಡ್+ನ ಕೊಡ್ಬೋದು. ನಿಮ್ಮ ಕುರಿಗೆ ಚೆನ್ನಾಗೆಲ್ಲ ಜೀರ್ಣ ಆಗೋದಕ್ಕೆ ಬ್ರೋಟನ್ ಲಿವರ್ ಟಾನಿಕ್ ಯೂಸ್ ಮಾಡಿ, ಹಾಗೂ ಚೆನ್ನಾಗಿ ಹಸಿವಾಗೋದಕ್ಕೆ ಗ್ರೋವಿಪ್ಲೆಕ್ಸ್ ಟಾನಿಕ್ನ ಯೂಸ್ ಮಾಡಿ. ಲೆಗ್ ವೀಕ್ನೆಸ್ ಕಮ್ಮಿ ಮಾಡಿ ಬೋನ್ ಡೆವಲಪ್ಮೆಂಟ್ ಇಂಪ್ರೂವ್ ಮಾಡೋಕ್ಕೆ ಆಸ್ಟೋವೆಟ್ ಕ್ಯಾಲ್ಸಿಯಂ ಟಾನಿಕ್ನ ಯೂಸ್ ಮಾಡಿ. ನೆನ್ಪಿಡಿ, ವೆಟರ್ನರಿ ಡಾಕ್ಟರ್ ಸಲಹೆ ಇಲ್ದಲೆ ಯಾವುದೇ ಕಾರಣಕ್ಕೂ ಯಾವುದೇ ಮೆಡಿಸನ್ನ ನೀವು ಯೂಸ್ ಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಪೇಜ್ನ ಫಾಲೋ ಮಾಡಿ, ಹಾಗೂ ಡೋಸೇಜ್ ಚಾರ್ಜ್ಗಾಗಿ ಡೋಸೇಜ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.